7 ಗಂಟೆಗೆ ತಂದೆ ಬರ್ತೀನಿ ಅಂತ ಹೇಳಿರ್ತಾರೆ ಸಾಯಂಕಾಲ, ಆದರೆ 7 ಗಂಟೆಗೆ ತಂದೆ ಬರಲ್ಲ, ಫೋನು ಮಾಡಲ್ಲ, ಇಂಟಿಮೇಟು ಮಾಡಲ್ಲ, ಯಾಕೆ ಲೇಟ್ ಆಗ್ತಿದೆ ಅಂತ. ಆಮೇಲೆ ಅವ್ನು ಊಟನೇ ಮಾಡಲ್ಲ. ನೀನು ಬರ್ತೀನಿ ಅಂತ ಹೇಳಿದೆ, ಯಾಕೆ ಬರಲಿಲ್ಲ ಅಂದರೆ ಅವ್ನು ಲೀಡರ್ ಅಲ್ಲ ಸರ್. ಲೀಡರ್ನ ಹೆಂಗೆ ಥರ ಟ್ರೀಟ್ ಮಾಡ್ಬೇಕು ನಾವು? ಕಮಿಟ್ಮೆಂಟ್ ಇಸ್ ಎ ಕಮಿಟ್ಮೆಂಟ್ ಲೀಡರ್ಗೆ. ಸೊ ಆ ಥರ ಇರಬೇಕಾದ್ರೆ ಇವರು ತಂದೆ ಮೇಲೆ ಅವತ್ತಿಂದನೇ ಒಂದು ಡಿಸ್ಕಂಫರ್ಟ್ ಫೀಲಿಂಗ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಒಂದು ಡಿಸ್ಕನೆಕ್ಟ್ ಆಗೋಕ್ಕೆ ನ್ಯಾಚುರಲಾಗಿ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ನೀವು ತಾಯಿಯಾಗಿ ನನ್ನ ಮಗಳಿಗೆ, ನನ್ನ ಮಗನಿಗೆ ನಾನು ನಾಳೆ ಪೂರಿ ಮಾಡ್ಕೊಡ್ತೀನಿ ಅಂತ ಹೇಳಿ ನಾಳೆ ನೀವು ಮಾಡಿಕೊಟ್ಟಿಲ್ಲ ಅಂತ ಆದರೆ ಅವತ್ತಿನ ದಿನ ಅವ್ರ ಕ್ಲಾಸಲ್ಲಿ ಪಾಠನೇ ಕೇಳಲ್ಲ. ದೊಡ್ಡವರಾದ್ಮೇಲೆ ಬದಲಾಗ್ತಾರೆ ಬಿಡು. ನನ್ನ ಅನುಭವದ ಪ್ರಕಾರ ಸರ್, ದೊಡ್ಡವರಾದ್ಮೇಲೆ ಬದಲಾಗ್ತಾರೆ ಅಂತ ಸಾಧ್ಯನೇ ಇಲ್ಲ. ಯಾವತ್ತೇ ಜಾಮೂನ್ ಹುಳಿ ಆಗಿದೆ ಅಥವಾ ಸ್ವೀಟ್ ಆಗಿದೆ ಅನ್ನೋದನ್ನ ನಾವು ತಿಂದು ನೋಡಿದಾಗ್ಲೇ ಗೊತ್ತಾಗೋದು. ಆ ಕಾರಣಕ್ಕೋಸ್ಕರ ಯೂನಿಟ್ ರೂತ್ನ ಒಮ್ಮೆ ನೀವು ವಿಸಿಟ್ ಮಾಡಬೇಕು. ಅದು ಬೆಳವಣಿಗೆಯಲ್ಲೇ ಅವ್ರ ಪರ್ಸನಾಲಿಟಿ ಏನಂತ ತಂದೆ ತಾಯಿಗಳು ತಿಳ್ಕೊಳ್ಬೇಕಾಗತ್ತೆ. ತಿಳ್ಕೊಳ್ಳಿಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಮಗು ಹೇಗೆ ಅಟೆಂಡ್ ಮಾಡ್ತಾ ಇದ್ದಾರೆ, ಅಥವಾ ನಿಮ್ಮ ಮನೇಲಿ ನಿಮ್ಮ ಗಂಡ ಆಗ್ಬೋದು, ಅಥವಾ ನಿಮ್ಮ ಮನೇಲಿ ನಿಮ್ಮ ಹೆಂಡತಿ ಯಾವ ರೀತಿ ಬಿಹೇವ್ ಮಾಡ್ತಾ ಇರ್ತಾರೆ, ಅವ್ರ ಪರ್ಸನಾಲಿಟಿ ಏನು ಅಂತ ತಿಳ್ಕೊಬೇಕು. ನಿಮಗೆ ಕನ್ಫ್ಯೂಸ್ ಆಗ್ತಿದೆ ಅನ್ನೋದೇ ಆದರೆ ಡಾಕ್ಟರ್ ಮುರಳಿ ಅವ್ರನ್ನ ನೀವು ಭೇಟಿ ಮಾಡಿ ಗಂಟೆಲಿ ಹೇಳ್ಕೊಟ್ಬಿಡ್ತಾರೆ, ಆಗ್ಬಿಡುತ್ತಾ ಹೋಗ್ಬಿಡುತ್ತಾ ಅಂತ. ನಮ್ಮ ಹತ್ರ ಬಂದಿರೋಂಥ ಪ್ರತಿಯೊಬ್ಬರು ಕ್ಲೈಂಟನೂ ಸ್ಯಾಟಿಸ್ಫೈಡ್ ಕ್ಲೈಂಟ್ಸೇ. ಹಾಗಾಗಿ ಯಾರಿಗೂ ರಿಸಲ್ಟ್ ಬರಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಡಾಮಿನೆಂಟ್ ಪರ್ಸನಾಲಿಟಿ ಅಂತ ಹೇಳಿದ್ರಿ. ಸೊ ಹೇಗೆ ಇದು ಡಾಮಿನೇಟು ಹೇಗೆ ಸರ್? ಡಾಮಿನೆಂಟ್ ಅಂದರೆ ನಾವು ಪ್ರಕೃತಿಯಲ್ಲಿ ಇದನ್ನು ಸ್ವಲ್ಪ ದಬ್ಬಾಳಿಕೆಯ ವ್ಯಕ್ತಿತ್ವ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಬೇರೆಯವ್ರ ಮೇಲೆ ಫೋರ್ಸ್ ಸವಾರಿ ಮಾಡೋದು, ಪ್ರೆಷರ್ ಹಾಕಿ ಕೆಲಸಗಳನ್ನ ತೆಗೆಸಿದ್ರೆ ಡಾಮಿನೆಂಟ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಆ ಥರ ಎಲ್ಲ ಅಲ್ಲ ವೀಕ್ಷಕರೇ. ಕೈಂಡ್ಲಿ ಅಂಡರ್ಸ್ಟ್ಯಾಂಡ್. ಯಾರಾದರೂ ಇನ್ನೊಬ್ಬರ ಮೇಲೆ ಒತ್ತಡ ಏರಿ ಕೆಲಸಗಳನ್ನ ಮಾಡಿಸ್ಕೊಳ್ತಾ ಇದ್ದಾರೆ ಅಂದರೆ ಅವರು ಡಾಮಿನೆಂಟ್ ಅಲ್ಲ, ಅವರು ಡಾಮಿನೇರಿಂಗ್ ಮಾಡ್ತಾ ಇದ್ದಾರೆ ಅಂತ. ಅವರಲ್ಲಿ ಸಾಮರ್ಥ್ಯ ಇಲ್ಲ ಅಂದರೂ ಕೂಡ ಸಾಮರ್ಥ್ಯ ಇರುವ ರೀತಿ ಬಿಂಬಿಸ್ಕೊಂಡು ಕೆಲಸ ತೆಗೆಸ್ತಾ ಇದ್ದಾರೆ ಅಂತ. ಸೊ ಅದಕ್ಕೆ ನೀವು ಪದಗಳನ್ನು ಪ್ರತಿಯೊಬ್ಬ ವ್ಯಕ್ತಿಗೆ ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಇಲ್ಲಾಂದರೆ ಆ ವ್ಯಕ್ತಿತ್ವಕ್ಕೆ ಈಗೋ ಹರ್ಟ್ ಆಗಿ ಅವ್ರು ನಮಗೆ ವಿರುದ್ಧವಾಗಿ ನಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆದರೆ ಇವತ್ತು ನಾವು ಡಾಮಿನೆಂಟ್ ಬಗ್ಗೆ ಮಾತಾಡೋಣ. ಡಾಮಿನೆಂಟ್ ಪರ್ಸನಾಲಿಟಿ ಅಂತ ಹೇಳಿದ್ರೆ ಬಾರ್ನ್ ಲೀಡರ್ಸ್ ಅಂತ ಕರಿತೀವಿ ನಾವು. ಬಾರ್ನ್ ಲೀಡರ್ಸ್ ಅಂತ ಹೇಳಿದ್ರೆ ಹುಟ್ಟುವಾಗಲೇ ಎಲ್ಲ ನಾಯಕತ್ವ ಗುಣಗಳನ್ನ ಅವ್ರು ಹೊಂದಿಕೊಂಡು ಹುಟ್ಟಿರ್ತಾರೆ ಅಂತ. ಸೊ ಅವ್ರು ಯಾವುದೇ ಜಾಗಕ್ಕೆ ಹೋದರೂ ಕೂಡ ಅವ್ರಿಗೆ ಯಾವ ಥರ ವಾತಾವರಣ ಬೇಕು ಅದೇ ಥರ ವಾತಾವರಣ ಈಸಿಯಾಗಿ ಸಿಕ್ಬಿಡ್ತಾರೆ. ಸೃಷ್ಟಿನೂ ಕೂಡ ಮಾಡ್ಕೊಳ್ತಾರೆ. ಅವ್ರು ಸೃಷ್ಟಿ ಮಾಡ್ಕೊಳೋದು ಬೇಕಾಗಿಲ್ಲ, ಅವರೇ ಕೊಟ್ಬಿಡ್ತಾರೆ ಸುತ್ತಮುತ್ತ. ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ ಚಿಕ್ಕ ಮಗು ಇರುತ್ತೆ, 4 ವರ್ಷ, 7 ವರ್ಷ, 8 ವರ್ಷ. ಇವ್ರು ಯಾವುದೇ ರಿಲೇಟಿವ್ ಮನೆಗೆ ಹೋಗ್ಲಿ ಅಥವಾ ಯಾವುದೇ ಫ್ರೆಂಡ್ಸ್ ಮನೆಗೆ ಹೋಗ್ಲಿ, ಇವ್ರಿಗೆ ಏನು ಬೇಕು ಅದನ್ನ ಎಲ್ಲರೂ ಸುಮ್ಮನೆ ಕೊಟ್ಬಿಡ್ತಾರೆ. ಆ ಮಗು ಕೇಳಲೇಬೇಕಾಗಿಲ್ಲ. ಇವರೇ ಅದು ತಗೊಂತ್ಯಾ, ಇದು ತಗೊಂತ್ಯಾ, ಅದು ಬೇಕಾ ಅಂತ ಕೊಟ್ಬಿಡ್ತಾರೆ. ಪೇರೆಂಟ್ಸ್ ಏನು ಅನ್ಕೊಂತಾರೆ, ಓಕೆ ಚಿಕ್ಕ ಮಗು ಇದನ್ನಲ್ಲ ಅದಕ್ಕೆ ಕೊಡ್ತಾರೆ, ಚಿಕ್ಕ ಮಗಳಿರಲ್ಲ ಅದಕ್ಕೆ ಎಲ್ಲ ಕೊಡ್ತಾರೆ ಅಂತ ಅಂತಾರೆ. ಆ ಥರ ಅಲ್ಲ. ಡಾಮಿನೆಂಟ್ ಪರ್ಸನಾಲಿಟಿ ಅವರಿಗೆ ಎಲ್ಲವೂ ಸರ್ವೇ ಸಾಧಾರಣವಾಗಿ ಈಸಿಯಾಗಿ ಸಿಕ್ಬಿಡುತ್ತೆ. ಇದು ಟ್ರುತ್. ಆದ್ರೆ ಅಪ್ಪ ಅಮ್ಮ ಮಾತ್ರ ಇದನ್ನ ಯಾವಾಗ್ಲೂ ವಿರೋಧ ಮಾಡ್ತಿರ್ತಾರೆ. ಅವ್ರಿಗೆ ಬೇಕಾಗಿದ್ದನ್ನ ಕೊಡ್ತಾ ಇರಲ್ಲ. ಯಾಕೆ ಅಂದ್ರೆ ಇವನ್ ಬಾರ್ನ್ ಲೀಡರ್ ಅಂತ ಇವ್ರಿಗೆ ಅರ್ಥ ಆಗ್ತಿರಲ್ಲ. ಇವನ್ ನಮ್ಮ ಮಗ, ಇವಳು ನಮ್ಮ ಮಗಳು. ಹುಟ್ಟು ನಾಯಕತ್ವದ ಗುಣ ಇದೆ ಅಂತ ತಂದೆ ತಾಯಿ ಗೊತ್ತಿರಲ್ಲ, ಹೊರಗಡೆ ಅವ್ರಿಗೆ ಅದು ಗೊತ್ತಾಗ್ತಿರುತ್ತೆ. ಎಲ್ಲರ ಹತ್ರ ಅಡ್ಜಸ್ಟ್ ಆಗ್ಬಿಡ್ತಾರೆ ನೋಡಿ. ಆ ತರ ವ್ಯಕ್ತಿತ್ವ ಇರುತ್ತೆ. ಈ ಥರ ವ್ಯಕ್ತಿತ್ವಗಳಿಗೆ ಲೈಫಲ್ಲಿ ಗ್ರೋತ್ ಆ್ಯಂಡ್ ರೆಕಗ್ನೇಷನ್ ಸಖತ್ ಇಂಪಾರ್ಟೆಂಟ್. ಪ್ರತಿದಿನ ಬೆಳೀತಾ ಇರಬೇಕು. ಈ ಥರ ಪಾಪ್ಯುಲೇಷನ್ ಅವರು ನಮ್ಮ ಪಾಪ್ಯುಲೇಷನಲ್ಲಿ 5% ಜನ ಇರಬಹುದು ಅಥವಾ ಅವ್ರಿಗಿಂತ ಕಡಿಮೆ ಇರ್ತಾರೆ ಅಂತ. ಇವ್ರಿಗೆ ಯಾವಾಗಲೂ ಕೂಡ ಆ್ಯಕ್ಟಿವ್ ಆಗಿರೋಕ್ಕೆ ಇಷ್ಟ. ಯಾವಾಗಲೂ ಆಕ್ಟಿವ್ ಸರ್, ಸುಮ್ಮನೆ ಕೂರೋದಿಲ್ಲ. ಮಲಗಿಸ್ಬೇಕಂದ್ರೆ ಅವ್ರಿಗೆ ತುಂಬ ಕಷ್ಟ ಆಗಿರೋಂಥ ವಿಷಯ. ಈ ವ್ಯಕ್ತಿತ್ವಗಳಿಗೆ ನಾವು ಎಷ್ಟು ಎಂಗೇಜ್ ಮಾಡಿರ್ತೀವಿ, ಎಷ್ಟು ಕೆಲಸಗಳನ್ನ ಜಾಸ್ತಿ ಕೊಡ್ತೀವಿ, ಅಷ್ಟು ಇವರು ಚುರುಕಾಗಿ ಬುದ್ಧಿವಂತಿಕೆಯಿಂದ ತನ್ನ ಜೀವನವನ್ನು ನಡೆಸೋಕೆ ಸಾಧ್ಯ ಆಗುತ್ತೆ. ಈ ಥರ ಡಾಮಿನೆಂಟ್ ಪರ್ಸನಾಲಿಟಿ ಅವ್ರು ಏನಾದರೂ ಬೇರೆಯವ್ರ ಕೈಗಳಿಗೆ ಕೆಲಸ ಮಾಡಿಕೊಂಡು ಅವ್ರು ಮಾಡೋವಂಥ ಆರ್ಡರ್ಸ್ಗಳನ್ನ ತೊಗೊಂಡು ಕೆಲಸ ಮಾಡ್ತಿದ್ದಾರೆ ಅಂದರೆ ಇವರಿಗೆ ಲೈಫಲ್ಲಿ ಸಿಕ್ಕಾಬಟ್ಟೆ ಸ್ಟ್ರೆಸ್ ಎವ್ರಿ ಡೇ ಆಗ್ತಾ ಇರುತ್ತೆ. ಒಳಗಡೆ ಇವ್ರು ಲೀಡರೇ, ಯಾರೋ ಹೇಳಿದ್ದನ್ನು ಕೇಳಿಸ್ಕೊಂಡು ಕೆಲಸ ಮಾಡಬೇಕು, ಅಲ್ಲಿ ದಬ್ಬಾಳಿಕೆ ನಡೀತಿದೆ ಅಂತಿರ್ಬೇಕಾದ್ರೆ ಆ ಸ್ಟ್ರೆಸ್ನ ತೊಗೊಂಡು ಬಂದು ಮನೇಲಿ ಎಲ್ಲರ ಮೇಲೆ ಹಾಕ್ತಾ ಇರ್ತಾರೆ. ಅವಾಗ ಮನೆಯವರಿಗೆ ಬ್ರೀದಿಂಗೇ ಕಷ್ಟ ಆಗೋಗ್ಬಿಡುತ್ತೆ. ನೀವು ಯಾವ ದೇವ್ರನ್ನಾದರೂ ಪೂಜೆ ಮಾಡಿ, ನಿಮ್ಗೆ ಯಾವುದೇ ಇಷ್ಟವಾಗಿರೋ ಜಾಗಗಳಿರಲಿ, ನೀವೆಲ್ಲ ಹೋಗಿ ಬನ್ನಿ. ಆದರೆ ಯಾವಾಗ ಡಾಮಿನೆಂಟ್ ಪರ್ಸನಾಲಿಟಿ ಅವರು ಸ್ಟ್ರೆಸ್ ಆಗಿರ್ತಾರೆ, ಯಾವಾಗ ಬೇರೆಯವ್ರು ಇವ್ರ ಮಾತನ್ನು ಕೇಳದೆ ಅವ್ರ ಮಾತನ್ನ ಇವ್ರು ಕೇಳ್ಕೊಂಡು ಅದು ಸರಿಯಲ್ಲ ಅಂದ್ರೂ ಅದನ್ನೇ ಮಾಡಬೇಕಾಗಿರೋ ಪರಿಸ್ಥಿತಿ ಬಂದೋಗ್ಬಿಟ್ಟಿರುತ್ತೆ ಡ್ಯೂ ಟು ಕಮಿಟ್ಮೆಂಟ್ಸ್. ಅವಾಗ ಏನು ಮಾಡ್ತಾರೆ, ಎಲ್ಲರ ಮೇಲೆ ಡಿಫ್ರೆಂಟ್ ಆಗಿ ಕಿರ್ಚಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಬಿಹೇವಿಯರ್ನ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೇರೆ 3 ವ್ಯಕ್ತಿತ್ವಗಳು ಸುಮ್ಮನೆ ಆಗ್ಬಿಡುತ್ತೆ ಇವ್ರ ಮುಂದೆ. ಡಾಮಿನೆಂಟ್ ಪರ್ಸನಾಲಿಟಿ ಮುಂದೆ. ಯಾಕೆ ಅಂದರೆ ಅವ್ರು ಒತ್ತಡಕ್ಕೆ ಒಳಗಾಗಿದ್ರಲ್ವಾ, ಅವಾಗ ಅವ್ರಿಗೆ ನಾನು ಈ ಥರ ಮಾಡಬಾರ್ದಾಗಿತ್ತು ಅಂತ ಗೊತ್ತು, ಮಾಡಿಬಿಟ್ಟಿರ್ತಾರೆ. ಆದರೆ ಇಲ್ಲಿರೋರು ಕರೆಕ್ಟಾಗಿ ಅವ್ರವ್ರ ಕೆಲಸಗಳನ್ನ ಮಾಡ್ಕೊಳ್ತಾ ಇಲ್ಲ. ಅವ್ರು ಸುಮ್ಮನೆ ಟೈಮ್ ಪಾಸ್ ಮಾಡ್ತಿದ್ದಾರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರ ಅಂತ ಅವ್ರಿಗೆ ಕಣ್ಣಿಗೆ ಬಿದ್ದ ತಕ್ಷಣ ಅಂತ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅವಾಗ ಉಳಿದಿರೋಲ್ಲ ಫುಲ್ ಭಯಕ್ಕೆ ಹೋಗ್ಬಿಡ್ತಾರೆ. ಅವಾಗೂ ಆ ಪರ್ಸನಾಲಿಟಿಗಳೆಲ್ಲ ಡ್ಯಾಮೇಜ್ ಆಗ್ತಾ ಹೋಗ್ಬಿಡುತ್ತೆ. ಸೊ ಹೀಗಿರಬೇಕಾದ್ರೆ ಈ ಡಾಮಿನೆಂಟ್ ಪರ್ಸನಾಲಿಟಿಗಳು ಒಮ್ಮೆ ಮಾಡಿದ ನಿರ್ಧಾರವನ್ನು ಬದಲಾಯಿಸೋದೇ ಇಲ್ಲ.
ಇವಾಗ ಮನೆಯಲ್ಲಿ ಡಾಮಿನೆಂಟ್ ಮಗು ಇದೆ ಅಂತ ಅನ್ಕೊಳ್ಳಿ ಸರ್, 7 ಗಂಟೆಗೆ ತಂದೆ ಬರ್ತೀನಿ ಅಂತ ಹೇಳಿರ್ತಾರೆ ಸಾಯಂಕಾಲ, ಆದರೆ 7 ಗಂಟೆಗೆ ತಂದೆ ಬರಲ್ಲ, ಫೋನು ಮಾಡಲ್ಲ, ಇಂಟಿಮೇಟು ಮಾಡಲ್ಲ, ಯಾಕೆ ಲೇಟ್ ಆಗ್ತಿದೆ ಅಂತ. ಆಮೇಲೆ ಅವ್ನು ಊಟನೇ ಮಾಡಲ್ಲ. ನೀನು ಬರ್ತೀನಿ ಅಂತ ಹೇಳಿದೆ, ಯಾಕೆ ಬರಲಿಲ್ಲ ಅಂದರೆ ಅವ್ನು ಲೀಡರ್ ಅಲ್ಲ ಸರ್. ಲೀಡರ್ನ ಹೆಂಗ್ ಥರ ಟ್ರೀಟ್ ಮಾಡ್ಬೇಕು ನಾವು? ಕಮಿಟ್ಮೆಂಟ್ ಇಸ್ ಎ ಕಮಿಟ್ಮೆಂಟ್ ಲೀಡರ್ಗೆ. ಸೊ ಆ ಥರ ಇರಬೇಕಾದ್ರೆ ಇವರು ತಂದೆ ಮೇಲೆ ಅವತ್ತಿಂದನೇ ಒಂದು ಡಿಸ್ಕಂಫರ್ಟ್ ಫೀಲಿಂಗ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಒಂದು ಡಿಸ್ಕನೆಕ್ಟ್ ಆಗೋಕ್ಕೆ ನ್ಯಾಚುರಲ್ ಆಗಿ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಈ ಕಾನ್ಸೆಪ್ಟಲ್ಲಿ ನಾವೇನು ಹೇಳ್ತೀವಿ ಅಂದರೆ, ನೀವು ತಾಯಿಯಾಗಿ ನನ್ನ ಮಗಳಿಗೆ, ನನ್ನ ಮಗನಿಗೆ ನಾನು ನಾಳೆ ಪೂರಿ ಮಾಡ್ಕೊಡ್ತೀನಿ ಅಂತ ಹೇಳಿ ನಾಳೆ ನೀವು ಮಾಡಿಕೊಟ್ಟಿಲ್ಲ ಅಂತ ಆದರೆ ಅವತ್ತಿನ ಏನಾದ್ರು ಕ್ಲಾಸಲ್ಲಿ ಪಾಠನೇ ಕೇಳಲ್ಲ. ನೀವು ಮಗು ಎಷ್ಟೇ ಜಾಣ್ಮೆಯಿಂದ ನೀವು ನೋಡಿರ್ಬೋದು, ಪ್ರತಿದಿನಕ್ಕೆ ನೀವೆಲ್ಲ ಜಾಣ್ಮೆ ನೋಡ್ತಾ ಇರ್ಬೋದು, ಆದರೆ ನಿಮ್ಮ ಕಮಿಟ್ಮೆಂಟ್ನ ನೀವು ಮಾಡಿಲ್ಲ ಅನ್ನೋದಿರುತ್ತಲ್ಲ, ಆ ಮಗುಗೆ ತುಂಬ ಬೇಜಾರಾಗ್ಬಿಟ್ಟಿರುತ್ತೆ, ಅದು ಡ್ಯಾಮೇಜ್ ಆಗಿರುತ್ತೆ. ಅದು ಡ್ಯಾಮೇಜ್ ಆಗುತ್ತೆ. ಅವಾಗ ಕೊರಿತಾ ಇರುತ್ತೆ ಕ್ಲಾಸಲ್ಲಿ ಕೂತ್ಕೊಂಡು ಕೂಡ, ನನಗೆ ಪೂರಿ ಬೇಕಾಗಿತ್ತು, ನನಗೆ ಪೂರಿ ಸಿಕ್ಕಿಲ್ಲ, ನಾನು ಸಾಯಂಕಾಲ ಹೋಗಿ ಯಾವ ಥರ ಗಲಾಟೆ ಮಾಡಬೇಕು ಅಂತ ಮಗು ಪ್ಲಾನಿಂಗ್ ಮಾಡ್ಕೊತಾನೇ ಇರುತ್ತೆ. ಬಂದ ತಕ್ಷಣ ಬ್ಯಾಗ್ ಎಲ್ಲೆಲ್ಲ ಎಸೆಯುತ್ತೆ, ಅವಾಗ ಬ್ಯಾಗ್ ಕರೆಕ್ಟಾಗಿ ಇಟ್ಟಿಲ್ಲ ಅಂತ ಅಮ್ಮ ಇನ್ನೊಂದೇನೋ ಬುದ್ಧಿವಾದ ಹೇಳುತ್ತೆ, ಆಮೇಲೆ ಓದ್ಕೋಬೇಕಾಗಿರುತ್ತೆ, ಓದ್ಕೊಳಕ್ಕೆ ಕೂತ್ಕೊಂತಿರಲ್ಲ. ಈ ಥರ ಗಲಾಟೆಗಳು ನಡೀತಾನೇ ಇರುತ್ತೆ. ಈ ನಡೀತಾ ಬಿಡು, ದೊಡ್ಡವರಾದ್ಮೇಲೆ ಬದಲಾಗ್ತಾರೆ ಬಿಡು. ನನ್ನ ಅನುಭವದ ಪ್ರಕಾರ ಸರ್, ದೊಡ್ಡವರಾದ್ಮೇಲೆ ಬದಲಾಗ್ತಾರೆ ಅಂತ ಸಾಧ್ಯನೇ ಇಲ್ಲ. ಯಾರು ಡ್ಯಾಮೇಜ್ಡ್ ಆಗಿರ್ತಾರೆ ಪೇರೆಂಟಿಂಗಲ್ಲಿ, ರಾಂಗ್ ಎನ್ವೈರನ್ಮೆಂಟ್ ಸಿಕ್ಕಿ, ಆಪೋಸಿಟ್ ಎನ್ವೈರನ್ಮೆಂಟ್ ಸಿಕ್ಕಿ, ಅವರಂತೂ ಸತ್ಯವಾಗ್ಲೂ ಬದಲಾಗಲ್ಲ. ಪೂರಕವಾದ ವಾತಾವರಣ ಕೊಟ್ಟಿರಿ, ಅವಾಗೊಂದು ಇವಾಗೊಂದು ಪ್ಲಸ್ ಮೈನಸ್ ನಡೀತಾ ಇದೆ, ಅವ್ರು ದೊಡ್ಡವರಾದ್ಮೇಲೆ ಬದಲಾವಣೆ ಆಗ್ಬಿಡ್ತಾರೆ. ಯಾಕೆಂದರೆ ಸರ್ಕ್ಯೂಟ್ ಡಿಸ್ಟರ್ಬ್ ಆಗಿರಲ್ಲ, ಸರ್ಕ್ಯೂಟ್ ರಾಂಗ್ ಆಗಿರಲ್ಲ. ಈ ಕಾರಣಕ್ಕೋಸ್ಕರ ಪೇರೆಂಟ್ಸ್ಗಳು, ನೀವು ನಿಮಗೋಸ್ಕರ ಏನು ಖರ್ಚು ಮಾಡ್ಕೊಂಡಿಲ್ಲ, ನಿಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಗೊತ್ತಿಲ್ಲ. ನಿಮ್ಮ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕಾಗಿ ನೀವು ನಿಮ್ಮ ಮಕ್ಕಳ ವ್ಯಕ್ತಿತ್ವ ತಿಳ್ಕೊಳ್ಳೇಬೇಕು. ಅದಕ್ಕೆ ಬೇಕಾಗಿರೋ ಪೂರಕ ವಾತಾವರಣ ಕಂಪಲ್ಸರಿ ಕೊಡಲೇಬೇಕು. ಸ್ಕೂಲಲ್ಲಿ ಟೀಚರ್ಸು, ಸ್ಕೂಲು ಮಕ್ಕಳಿಗೆ ಓದಿನ ವಿಷಯಗಳನ್ನು ಹೇಳ್ಕೊಡುತ್ತೆ. ವ್ಯಕ್ತಿತ್ವ ನಿರ್ಮಾಣ ಮಾಡಬೇಕಾಗಿರೋದು ತಂದೆ ತಾಯಿ ಆಗಿರ್ತೀರ. ಆ ಕಾರಣಕ್ಕೋಸ್ಕರ ಶಾಲೆಯಿಂದನೇ ಎಲ್ಲದೂ ಸಿಗುತ್ತೆ ಅಂದರೆ ನನ್ನ ಪ್ರಕಾರ ಅದು ಸರಿನೋ ತಪ್ಪೋ ಗೊತ್ತಿಲ್ಲ. ಹಾಗಿರಬೇಕಾದ್ರೆ ನಿಮ್ಮ ಮಕ್ಕಳುಗಳೇ ನಿಮ್ಮ ಜೀವನ ಅಥವಾ ಪ್ರಪಂಚ. ಪೇರೆಂಟ್ಸಿಗೆ ಆಗಿರಬೇಕಾದ್ರೆ ನೀವು ಯಾರೊಬ್ರದ್ದು ಒಪಿನಿಯನ್ ಕೇಳಿ ನಿಮ್ಮ ಮಕ್ಕಳಿಗೆ ಏನು ವಾತಾವರಣ ಕೊಡಬೇಕು ಅಂತ ಏನು ನಿರ್ಧರಿಸಬೇಕಾಗಿಲ್ಲ. ನಾವು ನಿಮಗೆ ಹೇಳ್ತಿರೋಂಥ ಎಲ್ಲ ಮಾಹಿತಿಗಳು ಸರಿಯಾಗಿದೆ ಅಂತ ಅನಿಸಿದರೆ, ಅಥವಾ ನಮ್ಮ ಬೇರೆ ಬೇರೆ ಟೆಸ್ಟಿಮೋನಿಯಲ್ ವಿಡಿಯೋಗಳು ಅಥವಾ ರೈಟಪ್ಸ್ಗಳಿರುತ್ತೆ, ಅವುಗಳನ್ನ ನೋಡಿ ನಮಗೇನು ಲಾಭ ಆಗುತ್ತೆ ಅಂತ ನೀವು ನಿರ್ಧಾರ ಮಾಡ್ಕೊಳ್ಬೋದು. ಯಾವತ್ತೇ ಜಾಮೂನು ಹುಳಿಯಾಗಿದೆ ಅಥವಾ ಸ್ವೀಟ್ ಆಗಿದೆ ಅನ್ನೋದನ್ನು ನಾವು ತಿಂದು ನೋಡಿದಾಗಲೇ ಗೊತ್ತಾಗೋದು. ಆ ಕಾರಣಕ್ಕೋಸ್ಕರ ಯೂನಿಟ್ ಟ್ರೂತ್ನ ಒಮ್ಮೆ ನೀವು ವಿಸಿಟ್ ಮಾಡಬೇಕು. ನಾನು ಅಲ್ಲೇ ಇರೋ ಕೂಡ ಬೇರೆ ಬೇರೆ ಕೌನ್ಸಿಲರ್ಸ್ಗಳೆಲ್ಲ ಇರ್ತಾರೆ, ಅವರು ನನ್ನಿಂದನೇ ಟ್ರೈನ್ ಆಗಿರ್ತಾರೆ. ಅವ್ರುಗಳಿಂದನಾದರೂ ಕೂಡ ನೀವು ಈ ವಿಷಯಗಳನ್ನ ತಿಳ್ಕೊಳ್ಬೋದು. ಅದೇ ಥರ ಬೇರೆ ಬೇರೆ ಊರಿಂದ ನೀವು ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದರೆ, ನಿಮಗೆ ಈ ವಿಷಯಗಳ ಬಗ್ಗೆ ತುಂಬ ಆಸಕ್ತಿ ಇದೆ, ಇದರಿಂದ ನಾವು ಸಮಾಜಕ್ಕೆ ಒಂದು ಒಳ್ಳೆಯ ಮಾದರಿ ಆಗ್ಬೋದು ಅಥವಾ ವ್ಯಕ್ತಿತ್ವಗಳನ್ನು ಸಂಪೂರ್ಣವಾಗಿ ನಿರ್ಮಾಣ ಮಾಡೋಕ್ಕಾಗುತ್ತೆ ಅಂತ ನಿಮಗೆ ಅನಿಸಿದ್ರೆ, ದಯವಿಟ್ಟು ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಈ ವಿಷಯಗಳನ್ನು ನಾವು ಆನ್ಲೈನಲ್ಲಿ ಕಲಿಸ್ಕೊಡೋ ಅಂಥ ಪ್ರೋಗ್ರಾಮ್ಸ್ಗಳನ್ನು ರನ್ ಮಾಡ್ತಿದ್ದೀವಿ. ಆ ಕಾರಣಕ್ಕೋಸ್ಕರ ನೀವು ನಮ್ಮನ್ನು ಸಂಪರ್ಕಿಸಿ. ನಿಮ್ಮ ಊರಲ್ಲಿ ನೀವು ಯೂನಿಕ್ ಟ್ರೂತ್ನ ಕೌನ್ಸಿಲರ್ ಆಗಿ ಅಥವಾ ಫ್ರಾಂಚೈಸ್ ಓನರ್ಸ್ ಆಗಲು ಕೂಡ ಸಾಧ್ಯ ಇರುತ್ತೆ. ನಿಮ್ಮ ಮನೆಯವರ ಹಾಗೂ ನಿಮ್ಮ ಎಲ್ಲ ವ್ಯಕ್ತಿತ್ವ ವಿಚಾರಗಳನ್ನ ತಿಳ್ಕೊಂಡು ಶಾಂತಿ ಸಮಾಧಾನದಿಂದ ಬಾಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ ವಿಕ್ಯೂರೆ, ಬೆಳೆಯೋ ಸರಿ ಮೊಳಕೆಯಲ್ಲ ಅಂತ ನಾನು ಹೇಳ್ತಾರೆ. ಬೆಳೆಯೋ ಮಕ್ಕಳು ಕೂಡ ಅದು ಬೆಳವಣಿಗೆಯಲ್ಲೇ ಅವ್ರ ಪರ್ಸ್ನಾಲಿಟಿ ಏನಂತ ತಂದೆ ತಾಯಿಗಳು ತಿಳ್ಕೊಳ್ಬೇಕಾಗತ್ತೆ. ತಿಳ್ಕೊಳ್ಳಿಲ್ಲ, ನಿಮ್ಮ ಮನೆಯಲ್ಲಿ ನಿಮ್ಮ ಮಗು ಹೇಗೆ ಅಟೆಂಡ್ ಮಾಡ್ತಾ ಇದ್ದಾರೆ, ಅಥವಾ ನಿಮ್ಮ ಮನೇಲಿ ನಿಮ್ಮ ಗಂಡ ಆಗ್ಬೋದು, ಅಥವಾ ನಿಮ್ಮ ಮನೇಲಿ ನಿಮ್ಮ ಹೆಂಡತಿ ಯಾವ ರೀತಿ ಬಿಹೇವ್ ಮಾಡ್ತಾ ಇರ್ತಾರೆ, ಅವ್ರ ಪರ್ಸ್ನಾಲಿಟಿ ಏನು ಅಂತ ತಿಳ್ಕೊಬೇಕು. ನಿಮಗೆ ಕನ್ಫ್ಯೂಸ್ ಆಗ್ತಿದೆ ಅನ್ನೋದೇ ಆದರೆ ಡಾಕ್ಟರ್ ಮುರಳಿ ಅವ್ರನ್ನ ನೀವು ಭೇಟಿ ಮಾಡಿ. ಎಲ್ಲ ತಂದೆ ತಾಯಿ ಏನಂತ ಕಾಣ್ತಾರೆ ಅಂದರೆ, ಮಕ್ಳಿಗೆ ಬೇಕಾಗಿದ್ದ ಥರ ಎಲ್ಲ ಕೊಟ್ಬಿಟ್ರೆ ತಲೆ ಮೇಲೆ ಕುತ್ಕೊಳಲ್ವಾ ಅಂತ ಹೇಳ್ತಾರೆ. ಯೂಶುವಲ್ ಆಗಿ ಸರ್, ಜನರಲ್ ನಾವು ಯೂನಿಕ್ ಟ್ರೂತಲ್ಲಿ ಏನು ಹೇಳ್ತೀವಿ ಅಂದರೆ, ವಾತಾವರಣ ಕೊಡಿ ಅಂತ ಹೇಳ್ತೀವಿ, ವಸ್ತುಗಳನ್ನು ಕೊಡಿ ಅಂತ ಸಜೆಸ್ಟ್ ಮಾಡೋದೇ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋನ ವೈಫ್ ನೋಡಿರ್ತಾರೆ ಅಂತ ಅನ್ಕೊಳ್ಳಿ ಸರ್, ಹಸ್ಬೆಂಡಿಗೆ ಹೋಗಿ ಹೇಳಿದಾಗ ಅದೆಲ್ಲ ಮಾಡೋಕ್ಕಾಗಲ್ಲ ಅಂತಾರೆ. ಹಸ್ಬೆಂಡ್ ಹೋಗಿ ನೋಡಿರ್ತಾರೆ ಅನ್ಕೊಳ್ಳಿ, ವೈಫ್ ನಾನು ಇದುವರೆಗೂ 12 ವರ್ಷ ಆದರೂ ಏನೂ ತಿದ್ದಕ್ಕಾಗಿಲ್ಲ, ಅವ್ರಿಗೆ 1 ಗಂಟೆಲಿ ಹೇಳ್ಕೊಟ್ಬಿಡ್ತಾರೆ, ಆಗ್ಬಿಡುತ್ತಾ ಹೋಗ್ಬಿಡುತ್ತಾ ಅಂತ. ನಮ್ಮ ಹತ್ರ ಬಂದಿರೋಂಥ ಪ್ರತಿಯೊಬ್ಬರು ಕ್ಲೈಂಟನ್ನು ಸ್ಯಾಟಿಸ್ಫೈ ಕ್ಲೈಂಟ್ಸೇ. ಹಾಗಾಗಿ ಯಾರಿಗೂ ರಿಸಲ್ಟ್ ಬರಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಾವು ಎಲ್ಲಿ ಪಂಚರ್ ಆಗಿರುತ್ತೆ ಅಲ್ಲಿ ಕರೆಕ್ಟಾಗಿ ಪಂಚರ್ ಆಗ್ತೀವಿ, ಥಿಂಗ್ಸ್ ವರ್ಕ್ಸ್. ಆಗಿರಬೇಕಾದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದರೆ, ನಿಮ್ಮ ಹತ್ರ ಲ್ಯಾಪ್ಟಾಪ್ ಕೆಲಸ ಮಾಡ್ತಾಯಿಲ್ಲ, ಫೋನ್ ಕೆಲಸ ಮಾಡ್ತಾಯಿಲ್ಲ ಅಂತ ನೀವು ಯಾವುದೇ ಅಂಗಡಿ ಕೊಟ್ಟರೆ, ಅವ್ರು ವಾಪಸ್ ನಿಮಗೆ ಸರಿ ಮಾಡಿಕೊಟ್ಟಾಗ ಅದು ಮುಂಚೆ ಹೆಂಗೆ ಯೂಸ್ ಮಾಡ್ತಾ ಇದ್ರಿ ಹಂಗೆ ಯೂಸ್ ಮಾಡೋಕ್ಕೆ ಸಾಧ್ಯ ಎಷ್ಟಿದೆ ಅನ್ನೋದು ನಿಮ್ಮ ಅರಿವಿನಲ್ಲಿದೆ. ಅದೇ ಥರ ಯೂನಿಕ್ ಟ್ರೂತಿಗೆ ಬಂದಾಗ ನೀವು ಯಾವುದೇ ಸಮಸ್ಯೆ ಇಟ್ಕೊಂಡು ಬಂದಿದ್ರು ಕೂಡ ನಿಮ್ಮ ಫ್ಯಾಮಿಲಿದು, ನಿಮ್ಮ ಮಕ್ಕಳದು ನಾವು ಸರಿ ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮದು. 100% ಗ್ಯಾರಂಟಿ. ನೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ. ಅಕಾರ್ಡಿಂಗ್ ಟು ಸೈಕಾಲಜಿ, ನಿಮ್ಮ ಮಕ್ಕಳಿಗೆ ಬೇಕಾಗಿರೋ ಪೂರಕ ವಾತಾವರಣ ಕೊಟ್ಟರೆ ಅವರು ಸೈಕಾಲಜಿಕಲಿ ತುಂಬ ಸ್ಟ್ರಾಂಗ್ ಆಗ್ತಾರೆ.
ಧೈರ್ಯವಂತರನ್ನಾಗಿ ಮಾಡೋಕ್ಕೋಸ್ಕರ ಅವ್ರಿಗೆ ಬೇಕಾಗಿರುವಂಥ ಪೂರಕ ವಾತಾವರಣ ಕೊಡಿ ಅಂತ ಹೇಳ್ತಾ ಇದ್ದೀವಿ ವಿನಃ ಅವ್ರು ನಿಮ್ಮ ತಲೆ ಮೇಲೆ ಯಾವತ್ತು ಕುತ್ಕೊಳಲ್ಲ. ಅದು ವಸ್ತುಗಳನ್ನಾಗಿ ನೀವು ಕೊಡಿ ಅಂತ ನಾನು ಸಜೆಸ್ಟೂ ಮಾಡಲ್ಲ. ಆಗಿರಬೇಕಾದ್ರೆ ನೀವು ಯೂನಿಕ್ ಟ್ರೂತ್ ಹೇಳೋದನ್ನು ಕೇಳಿಸ್ಕೊಂಡ್ರಿ ಅಂದರೆ ನಿಮ್ಮ ಮಕ್ಕಳಿಗೆ ಸಂಪೂರ್ಣವಾದ ಒಳ್ಳೆಯ ವಾತಾವರಣ ಕೊಟ್ಟು ಒಳ್ಳೆಯ ವ್ಯಕ್ತಿತ್ವನ ನಿರ್ಮಾಣ ಮಾಡಿದ್ರೇನೋ ಹೆಮ್ಮೆಯಲ್ಲಿ ನೀವು ಜೀವನ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಬೆಂಗಳೂರಿನ ಮೆಟ್ರೋ ಸ್ಟೇಷನ್ ಹತ್ರ ಇರುವಂಥ ಅವ್ರ ಆಫೀಸ್ಗೆ ಬಂದರೆ ಸಾಕು, ನಿಮಗೋಸ್ಕರ ಸಮಯವನ್ನು ಕೊಡ್ತಾರೆ, ನಿಮಗೋಸ್ಕರ ಆ ಟೀಮ್ ಕೂಡ ಕಾಯ್ತಾ ಇರುತ್ತೆ. ಹೀಗೆ 106 ಜನರು ಕೂಡ ಕೌನ್ಸಿಲರ್ಸ್ ಕೂಡ ಕೌನ್ಸಿಲಿಂಗಲ್ಲಿ ಕೂಡ ರೆಡಿ ಆಗ್ತಾ ಇದ್ದಾರೆ. ಸೊ ಪ್ರತಿ ಹಳ್ಳಿಗಳು ಕೂಡ ರೀಚ್ ಆಗಬೇಕು ಅಂತ. ಆದರೆ ಈ 4 ಥರದ ಪರ್ಸ್ನಾಲಿಟಿ ಏನು, ನೀವು 4 ಎಪಿಸೋಡ್ಗಳನ್ನು ನೋಡಿದ್ರಿ, ಈ ಪರ್ಸ್ನಾಲಿಟಿ ಯಾರದು, ಯಾವಾಗಿಂದ ಆರಂಭ ಆಗಿದೆ, ಅದನ್ನು ಹೇಗೆ ಕರೆಕ್ಟ್ ಮಾಡ್ಕೋಬೇಕು, ಎಲ್ಲೆಲ್ಲಿ ಡ್ಯಾಮೇಜಸ್ ಆಗಿದೆಯೋ ಅದನ್ನು ಹೇಗೆ ಸರಿ ಮಾಡಿಕೊಂಡು ಒಂದು ಹೈವೇನಲ್ಲಿ ಲೈಫ್ನ ಲೀಡ್ ಮಾಡಬೇಕು ಅನ್ನೋದೇ ಡಾಕ್ಟರ್ ಮುರಳಿ ಅವರನ್ನು ನೀವು